ಉಪಚುನಾವಣೆಯ ಮತದಾನ ನಡೀತಿದೆ. ಯಾವ ರೀತಿಯ ಒಂದು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾವು ಮೂರು ಗೆಲ್ತೀವಿ. ನಾನು 3 ಕಡೆ ಪ್ರಚಾರ ಮಾಡಿದ್ದೀನಿ. ನನಗೆ ಅಲ್ಲಿ ಜನರ ಸ್ಪಂದನೆ ನೋಡಿದ್ರೆ 3 ಕಡೆ ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಅದೇನು ಆ ಥರದ ಪ್ರಸ್ತಾವ ಇಲ್ಲ. ಆ ಥರ ಚರ್ಚೆನೂ ಆಗಿಲ್ಲ, ಪ್ರಸ್ತಾವನೂ ಇಲ್ಲ. ಯಾರು ನನಗೆ ಅವನಿಗೆ ಕೇಳಿ, ಡಿ ಕೆ ಶಿವಕುಮಾರ್ ಯಾರು ಹೇಳಿದ್ರು ಅವ್ರನ್ನೇ ಕೇಳಿದ್ರು. ನನಗೆ ಗೊತ್ತಿರೋ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವ ಇಲ್ಲ, ಚರ್ಚೆನೂ ಆಗಿದೆ. ನಿನ್ನೆ ಕೇಳಿದ್ರು, ನಿಂತ್ಕೊಳಕ್ಕಾಗಲ್ವಾ? ನಿನ್ನೆ ಕೇಳಿದ್ರು, ನಾನು ಹೇಳಿದೆ ನೋಡೋಣಪ್ಪ, ಚುನಾವಣೆ ಎಲ್ಲ ಮುಗಿದ ಮೇಲೆ ಪರಿಶೀಲನೆ ಮಾಡೋಣ ಅಂತ. ಇಲ್ಲಪ್ಪ, ನಾನು ನಾಗೇಂದ್ರನ ಬಗ್ಗೆ ಹೇಳಿದ್ರೆ ಪುನರ್ರಚನೆ ಅಂತ ಹೇಳಿ ಕೇಳ್ತಾ ಇದ್ದೆ. ನಿನ್ನೆ ಮಹಾರಾಷ್ಟ್ರದ ಚುನಾವಣೆಯಲ್ಲೂ ಕೂಡ ಪ್ರಧಾನಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಅಟ್ಯಾಕ್ ಮಾಡಿದ್ರು. ರಾಜ್ಯ ಕಾಂಗ್ರೆಸ್ ಹಗಲು ಲೂಟಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಹಗಲು ಲೂಟಿ ತೊಡಗಿದ್ದಾರೆ. ಈಗ ಬಿಜೆಪಿ ಮೇಲೆ ಈ ಅನೇಕ ಆರೋಪಗಳು ಬರ್ತಾ ಇದ್ದಾರೆ. ಔಷಧಿಗಳ ಖರೀದಿನಲ್ಲಿ, ಎಕ್ವಿಪ್ಮೆಂಟ್ಸ್ ಖರೀದಿನಲ್ಲಿ ಪುನಃ ಅವರು ವರದಿ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಏನಾಗಿದೆ, ಪಿಪಿಇ ಕಿಟ್ ಎಲ್ಲ ಪರ್ಚೇಸ್ ಮಾಡಿ, ಇದಕ್ಕೇನು ಹೇಳ್ತಾರೆ, ಪಿಪಿಇ ಕಿಟ್ ಪರ್ಚೇಸ್ ಮಾಡಿದ್ದಾರೆ. ಅದು 2,147 ಕೋಟಿ. ಅದು ಸಿಗ್ತಾ ಇರ್ತಕ್ಕಂಥದ್ದು 330 ರೂಪಾಯಿಗೆ ಸಿಗುತ್ತೆ. ಅಷ್ಟೊಂದು ಪರ್ಚೇಸ್ ಮಾಡಿದ್ರಲ್ಲ, ಅದಕ್ಕೇನು ಹೇಳ್ತಾರೆ ಮಿಸ್ಟರ್ ನರೇಂದ್ರ ಮೋದಿ ಕೇಳಿದ್ರ? ಭ್ರಷ್ಟಾಚಾರ ಮಾಡಿರೋರು ಅವ್ರ ಸರ್ಕಾರ. ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಮಾಡೋದು ಇಲ್ಲ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ. ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ 700 ಕೋಟಿ ಮಾಡ್ಬಿಟ್ರು, ಒಂದೇ ₹1 ಮಾಡಿದೀವಿ ಅಂತ ಪ್ರೂವ್ ಮಾಡ್ಬಿಟ್ರೆ ಅವ್ರು ರಿಟೈರ್ಡ್ ಫ್ರಮ್ ಪಾಲಿಟಿಕ್ಸ್. ಅವ್ರು ರಿಟೈರ್ ಆಗ್ತಾರ? ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ? ಸುಮ್ಮನೆ ಏನೋ ಸುಳ್ಳು ಹೇಳೋದು. ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ಕೂ ಒಂದು ಇತಿಮಿತಿ ಇರ್ಬೇಕಲ್ಲ. ಹರಿಯಾಣ ಚುನಾವಣೆಯಲ್ಲೂ ಅದನ್ನೇ ಮಾತಾಡ್ತಾರೆ ಅವರು, ಮಹಾರಾಷ್ಟ್ರ ಚುನಾವಣೆಯಲ್ಲೂ ಅದನ್ನೇ ಮಾಡ್ತಾರೆ. ಕರ್ನಾಟಕ ಗೌರ್ಮೆಂಟ್ ಟಾರ್ಗೆಟ್ ಮಾಡ್ತಾ ಇದೆ. ಯಾಕಂತಂದ್ರೆ ಇದು ಒಂದು ದೊಡ್ಡ ಸ್ಟೇಟ್. ಅಸೆಂಬ್ಲಿನಲ್ಲಿ 136 ಜನ ಸೋತ್ಬಿಟ್ಟಿದ್ದಾರೆ. ಇವರಿಬ್ರು ಸೇರ್ಕೊಂಡು ಈಗ ಕರ್ನಾಟಕನ ಟಾರ್ಗೆಟ್. ಸಿದ್ದರಾಮಯ್ಯನೂ ಟಾರ್ಗೆಟ್, ಕಾಂಗ್ರೆಸ್ ಪಕ್ಷ ಸರ್ಕಾರನೂ ಟಾರ್ಗೆಟ್. ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡಿ. ಇಡಿ ಅವರು ಓವರಾಲ್ ಆಗಿ ಹಗರಣ ತನಿಖೆಗೆ ಹೆಚ್ಚಾಗಿ ನಿಮ್ಮ ಪತ್ನಿ 14 ಸೈಟ್ಗೆ ಸಂಬಂಧಪಟ್ಟಂತ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ ಅನಿಸ್ತಾ ಇದೆ. ಯಾಕಂದ್ರೆ ದೇವರಾಜ್ ಅವರು ಕರೆದಿದ್ರು, ಮೊನ್ನೆ ಈಗ ಕುಮಾರ್ ನಾಯ್ಕ ಅವರು ಕರೆದಿದ್ದಾರೆ. ಈಗ ಅದು ಒಂದು ಇಡಿ ತನಿಖಾ ಸಂಸ್ಥೆ. ಅವ್ರು ಏನ್ ತನಿಖೆ ಮಾಡ್ತಾರೆ, ನಾವು ಅಡ್ಡ ಬರಲ್ಲ. ಏನ್ ತನಿಖೆ ಮಾಡ್ತಾರೆ ಮಾಡಿ. ಇಡಿ ಕೇಳ್ತಾ ಇದೀಯಲ್ಲ, ಪಡೆದಿರೋದು ನೀನ್ ಕೇಳಿದ್ರ? ಅಲ್ಲ, ನೀನ್ ಕೇಳಿದ್ರ? ಮತ್ತೆ ಕೇಳಿದ್ರೆ ಯಾಕೆ ಕೇಳ್ತಾ ಇದೀಯ? ವೈ ಯು ಆರ್ ಆಸ್ಕಿಂಗ್? ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆಯಾ? ಈಗ ನಾನೇನು ಹೇಳಲ್ಲ, ಅದ್ರ ಮೇಲೆ ಕಾಮೆಂಟ್ ಏನ್ ಮಾಡಲ್ಲ. ಬಟ್ ಇಡೀ ಮೂಢ ಕೇಸ್ಗಳು ಎಕ್ವೈರಿ ಮಾಡ್ತಾರೆ, ಸುಳ್ಳು ಕೇಸ್ಗಳನ್ನು ಮಾಡ್ತಾರೆ. ಜಮೀರ್ ಅಹಮದ್ ಹೇಳಿದಂತ ಪದ ನಿಮ್ಗೇನಾದ್ರೂ ಫಲಿತಾಂಶ ದೃಷ್ಟಿಯಿಂದ ಸಮಸ್ಯೆ ಆಗ್ಬೋದು? ಅವ್ರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನಾನೇನು ಮಾತಾಡಲ್ಲ.
ಹೇಳಿದ ಎಷ್ಟು ಮಟ್ಟಿಗೆ ಸರಿ ಆ? ಪದ ಬಳಕೆ ಈಗ ನನ್ನನ್ನ ನರೇಂದ್ರ ದೇವೇಗೌಡರು ಸಿದ್ದರಾಮಯ್ಯನಿಗೆ ಸೊಕ್ಕು ಮುರಿತೀವಿ ಅಂದ್ರಲ್ಲ ಅದು ಎಷ್ಟು ಮಟ್ಟಿಗೆ ಸರಿ? ಅದು ಬರದ್ರ ಒಬ್ಬ ಚೀಫ್ ಮಿನಿಸ್ಟರ್ಗೆ ಸೊಕ್ಕು ಮುರಿತೀವಿ, ಗರ್ವಭಂಗ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದು ನನಗೆ ಗೊತ್ತಿಲ್ಲ. ಜಮೀರುವೆ ಕುಮಾರಸ್ವಾಮಿನು ಬಹಳ ಕಿತ್ತಣ್ಕಿನ್ನಾಗಿದ್ದವರು. ಐ ಡೋಂಟ್ ನೋ ಅವರಿಬ್ರು ಈ ಮಧ್ಯೆ ಇರ್ತಕ್ಕಂಥ ಸಂಬಂಧ ನಂಗೆ ಗೊತ್ತಿಲ್ಲ. ಡಿಮ್ಯಾಂಡ್ ಮಾಡಿದರೆ ಹಿಂದುಳಿದವರು ಮಾಡಿದೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮಾಡಿದೀವಿ, ನಮಗೂ ಮಾಡಿ ಅಂತ ಕೇಳಿ. ಬಟ್ ಆ ತರದ್ ಏನು ತೀರ್ಮಾನ ಆಗಿಲ್ಲ. ಆಲ್ರೆಡಿ ಬಿಜೆಪಿ ಶುರು ಮಾಡ್ಬಿಟ್ಟಿದ್ದಾರೆ. ಬಿಜೆಪಿಯವರಿಗೆ ಕೋಮುವಾದ ಮಾಡದೆ ಅವ್ರಿಗೆ ಕೆಲಸ, ಕೋಮುವಾದ ಸೃಷ್ಟಿ ಮಾಡದೆ, ಹಿಂದೂ ಮುಸಲ್ಮಾನರ ಬಗ್ಗೆ ಜಗಳ ತರದೆ, ಅವ್ರ ಬಗ್ಗೆ ಬೆಂಕಿ ಇಡದೆ ಅವ್ರ ಕೆಲಸ. ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ, ಎಲ್ರೂ ಕೂಡ ಸೋದರತ್ವದಿಂದ ಬಾಳ್ಬೇಕು ಅಂತ ಯಾವಾಗ ಇಷ್ಟಪಟ್ಟಿದ್ದಾರೆ. ಅವರ ಅಭಿಪ್ರಾಯ ಹೇಳಿದ್ದಾರೆ.